ಬಾಗಲಕೋಟೆಯಲ್ಲಿ ಆದ ಘಟನೆ ನೋಡಿದಾಗ ನಮ್ಗೆ ಕರೆಕ್ಟ್ ಆಗಿ ಸರಿಯಾಗಿ ಗೊತ್ತಾಗ್ತದೆ. ಔರಂಗಜೇಬನ ಸಂತತಿಗಳು ಇನ್ನೂ ಯಾರು ಜೀವಂತದಲ್ಲಿ ಕೆಲವರು ಇದ್ದಾರೆ. ಆ ಶಕ್ತಿಗಳ ಎಲ್ಲವೂ ಸಹ ನಮ್ಮ ಸರ್ಕಾರ ಇದೆ, ನಾವು ಏನ್ ಮಾಡಿದ್ರು ನಡೀತಿದೆ ಅನ್ನುವಂತ ಮನಸ್ಥಿತಿಯಲ್ಲಿ ಕಲ್ಲನ್ನ ತೂರುವುದು, ಚಪ್ಪಲಿಯನ್ನ ತೂರುವಂತ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನ ಮೊದಲಿಂದ ಸಹ ಹೇಳ್ತಾನೆ ಬಂದಿದೆ. ಇಂಥ ಶಕ್ತಿಗಳಿಗೆ ಸರ್ಕಾರ ನಿಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇಂಥ ಶಕ್ತಿಗಳಿಗೆ ಮಣೆ ಹಾಕುವ ಕೆಲಸವನ್ನ ಮಾಡಬೇಡಿ ಅನ್ನುವಂತ ಮಾತನ್ನ ಹೇಳ್ತಾನೆ ಬಂದಿದ್ದೇವೆ. ಎಲ್ಲೋ ಒಂದ್ ಕಡೆ ಹನುಮ ಚಾಲಿಸ ಹಾಕಿದ್ರೆ ಅಂತವರ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಸಹ ಈ ಕರ್ನಾಟಕದಲ್ಲಿ ಆಗ್ತಾನೆ ಬಂದಿದೆ. ಇದನ್ನ ನಾವು ಖಂಡಿತವಾಗಿ ಖಂಡಿಸ್ತೇವೆ. ಮತ್ತು ಈ ಸರ್ಕಾರದ ಏನು ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲಿಯರ್ ಆಗಿದೆ. ಒಂದು ಕಡೆ ಕರಪ್ಷನ್, ಮತ್ತೊಂದು ಕಡೆ ಟೋಟಲ್ ಆಗಿ ಲಾ ಅಂಡ್ ಆರ್ಡರ್ ಸಿಸ್ಟಮೇಷನ್ ಅನ್ನ ಅಸಡ್ಡೆತನದಿಂದಾಗಿ ಫೇಲಿಯರ್ ಆಗ್ಲಿಕ್ಕೆ ಕಾರಣ ಆಗಿದೆ. ಔರಂಗಜೇಬನ ಸಂತತಿಗಳಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಇವರು ಕರ್ನಾಟಕದಲ್ಲಿ ನೀವೇನ್ ಬೇಕಾದ್ರೂ ಮಾಡಿ, ನಾವು ನಿಮ್ಮ ಹಿಂದೆ ನಿಲ್ತೇವೆ ಅನ್ನುವಂತ ಮನಸ್ಥಿತಿಯಿಂದ ಎಲ್ಲರೂ ಸಹ ಅವರವರ ಕಲ್ಲು ತೂರಾಟ ಮಾಡುವುದು, ಬೇರೆ ರೀತಿಯ ಘರ್ಷಣೆಗಳನ್ನು ಮಾಡುವುದನ್ನ ಮಾಡ್ಕೊಂಡು ಬಂದಿದ್ದಾರೆ.